ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಹೇಗೆ 3 ಮಂತಲ್ಲಿ ನನ್ನ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಂಡೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಹೊಸ ಯೂಟ್ಯೂಬರ್ಸ್ಗೆಲ್ಲ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕಷ್ಟೇ. ಹಾಗೆ ನಾನು ಹೇಗೆ ನನಗಂತೂ ಗೊತ್ತಿರಲಿಲ್ಲ 3 ಮಂತ್ಸಲ್ಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ. ನಾನು ಫಸ್ಟು ಯೂಟ್ಯೂಬಲ್ಲಿ ವೀಡಿಯೋಸು ನಾರ್ಮಲಾಗೆ ಮಾಡ್ತಾಯಿದ್ದೆ. ನಾನು ಫಸ್ಟ್ ವೀಡಿಯೋ ಹಾಕಿದ್ದು ಕಾರ್ತಿಕ್ ಮಾಸದಲ್ಲಿ 4 ಕಾರ್ತಿಕ್ ಸೋಮವಾರ ನಾನು ನಿಂಬೆಹಣ್ಣು ದೀಪ ಹಚ್ಚಿದ್ದೆ ದೇವಸ್ಥಾನಕ್ಕೆ ಹೋಗಿ. ಸೊ ಆ ಲಾಗ್ನ ನಾನು ಫಸ್ಟು ಶೇರ್ ಮಾಡ್ಕೊಂಡಿದ್ದು ನನ್ನ ಚಾನಲಲ್ಲಿ. ನಾನು ಪ್ಲ್ಯಾನ್ ಮಾಡಿಕೊಂಡೆ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದೆ. ಯಾಕಂತಂದರೆ ನನಗೆ ಈಶ್ವರ್ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಆ ಟೈಮಲ್ಲೇ ನಾನು ಶಿವಂದೇ ಫಸ್ಟು ಒಂದು ವಿಡಿಯೋ ಹಾಕಿದೆ. ನನಗೆ ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನನಗೆ ದುಡ್ಡು ಬರುತ್ತೆ, ಇದರಿಂದ ದುಡ್ಡು ಮಾಡ್ಬೋದು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನಾನೇನು ಅಂತಂದರೆ ನನಗೆ ಚಿಕ್ಕ ವಯಸ್ಸಿಂದ ನಾನು ಒಬ್ಬಳೇ ಒಂಟಿಯಾಗಿ ಬೆಳೆದಿದ್ದರಿಂದ ನಾನು ಎಷ್ಟೋ ವಿಚಾರಗಳನ್ನ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ನಾನು ಫ್ರೆಂಡ್ಸ್ ಜೊತೆನೇ ಎಲ್ಲ ಶೇರ್ ಮಾಡ್ಕೊತಾ ಇದ್ದೆ. ಆಮೇಲೆ ವಾಟ್ಸಪ್ಪಲ್ಲಿ ಪ್ರತಿಯೊಂದು ಶೇರ್ ಮಾಡ್ಕೊತಾ ಇದ್ದೆ. ನಾನೊಂದು ಗಿಡ ನೆಟ್ಟಿದ್ರು ಕೂಡ ಅದನ್ನು ಫೋಟೋ ಹಿಡಿದು ನಾನು ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡ್ಕೊತಿದ್ದೆ. ಪ್ರತಿಯೊಂದು ವಾಟ್ಸಪ್ಪಲ್ಲೆಲ್ಲ ನಾನು ಶೇರ್ ಮಾಡ್ಕೊತಿದ್ದೆ. ಆಗ ಯೂಟ್ಯೂಬ್ ನೋಡಿದಾಗ ಈ ಥರ ಎಲ್ಲರೂ ಅವರು ಡೈಲಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ, ಅವ್ರ ಬಗ್ಗೆ ಎಲ್ಲ ಅವ್ರ ಸ್ಟೋರೀಸ್, ಅವ್ರ ಲೈಫ್ ಹೇಗಿದೆ ಅಂತೆಲ್ಲ ಶೇರ್ ಮಾಡ್ಕೊತಾರೆ ಅನಿಸಿದಾಗ ಸರಿ ನಾನು ಯೂಟ್ಯೂಬ್ ಮಾಡೋಣ ಅಂತ ನನಗೆ ಅನಿಸ್ತು. ಅವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ವಿಡಿಯೋ ನಾನು ಹೇಳಿದಾಗೆ ಶಿವನ್ ಟೆಂಪಲಲ್ಲಿ ವಿಡಿಯೋ ಮಾಡಿ ಹಾಕಿದೆ. ಅದಕ್ಕೇನು ವ್ಯೂಸ್ ಅವಾಗೇನು ಬಂದಿರಲಿಲ್ಲ. ನಾನು ವಾಟ್ಸಪ್ಪಲ್ಲಿ ನಾನು ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ನಾನು ನನ್ನ ಹೊಸ ಚಾನಲ್ ಬಗ್ಗೆ ಅದ್ರ ಲಿಂಕ್ನ ಶೇರ್ ಮಾಡಿಕೊಂಡೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದೇ ದೊಡ್ಡ ತಪ್ಪು. ನಾವು ಯೂಟ್ಯೂಬ್ ಚಾನಲ್ ಏನಾದರೂ ಓಪನ್ ಮಾಡಿದಾಗ ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಊರಲ್ಲಿ ಗೊತ್ತಿರೋರು ಯಾರಿಗೂ ನಾವು ಶೇರ್ ಮಾಡೋಕ್ಕೆ ಹೋಗಬಾರ್ದು. ಒಂದು ವೇಳೆ ಶೇರ್ ಮಾಡಿದ್ವಿ ಅಂದ್ಕೊಳ್ಳಿ, ಆ ಟೈಮಿಗೆ ಅವರು ಸಬ್ಸ್ಕ್ರೈಬ್ ಆಗ್ತಾರೆ, ನಾವು ಹಾಕಿರೋ ವೀಡಿಯೋಸ್ ಎಲ್ಲ ನೋಡ್ತಾರೆ. ಬಟ್ ಅವರು ಕಂಟಿನ್ಯೂಸ್ ಆಗಿ ನೋಡಲ್ಲ. ಆಮೇಲೆ ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಚಾನಲ್ ಇಂಪ್ರೆಷನ್ ಹೊರಟೋಗ್ಬಿಡುತ್ತೆ. ಸೊ ನಾನು ಏನು ಹೇಳೋದು ಅಂದರೆ, ನಿಮ್ಮ ಚಾನಲಲ್ಲಿ ಒಂದು ಒಳ್ಳೆ ಸಕ್ಸಸ್ ಬರೋವರೆಗೂ, ಯೂಟ್ಯೂಬಲ್ಲಿ ನೀವು ಒಳ್ಳೆ ಸಕ್ಸಸ್ ಆಗೋವರೆಗೂ ನೀವು ಚಾನಲ್ ಓಪನ್ ಮಾಡಿರೋದು ಯಾರಿಗೂ ಹೇಳ್ದಿರ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಕೆಲವು ರಿಲೇಟಿವ್ಸ್ ಇರ್ತಾರಲ್ಲ, ಅವ್ರಿಗೂ ಯೂಟ್ಯೂಬಲ್ಲಿ ನಾವು ವೀಡಿಯೋಸ್ ಮಾಡ್ತಾಯಿದ್ದೀವಿ ಅಂತಂದರೆ ನಾನಾ ರಕವಾಗಿ ಮಾತಾಡ್ತಾರೆ ಅವರು ಹೇಳ್ಬೇಕಂತಂದರೆ. ಅದಕ್ಕೆ ಬೆಟರು ನಾವು ನಮ್ಮ ಗುರಿನ ತಲುಪೋವರೆಗೂ ಯಾರಿಗೂ ಹೇಳ್ದಿರ ಇರೋದೇ ಒಳ್ಳೆಯದು. ಬಟ್ ನಾನು ಅವಾಗ ಆ ಮಿಸ್ಟೇಕ್ ಮಾಡಿದ್ದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿದ್ದೆ. ನನ್ನ ಹಸ್ಬೆಂಡು ಅಷ್ಟೇ, ಅವ್ರ ರಿಲೇಟಿವ್ಸ್ಗೆಲ್ಲರಿಗೂ ಶೇರ್ ಮಾಡಿಬಿಟ್ಟಿದ್ರು ನನ್ನ ಚಾನಲ್ಲು. ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದರು. ಸ್ಟಾರ್ಟಿಂಗ್ ಒಂದು 5-6 ವೀಡಿಯೋ ನೋಡಿದ್ದಾರೆ, ಆಮೇಲೆ ಯಾರೂ ನೋಡಿಲ್ಲ. ಬಟ್ ನನ್ನ ಚಾನಲ್ ಹೇಗೆ ಗ್ರೋತ್ ಆಯಿತು ಅಂತಂದರೆ, ನೆಕ್ಸ್ಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದು ನನ್ನ ಗಂಡನ ಮನೆಗೆ ಬಂದಿದ್ದೆ. ನಾನು ಹಳ್ಳಿಯಲ್ಲಿ ಈ ಊರಿಗೆ ಇವಾಗಿದ್ದೀನಲ್ಲ ಈ ಜಾಗಕ್ಕೆ ಬಂದಿದ್ದೆ. ಅಲ್ಲಿ ಒಂದು 3 ಡೇಸ್ ಇದ್ವಿ ನನ್ನ ಗಂಡನ ಮನೇಲಿ. ಬೆಂಗಳೂರಿಂದ ಬಂದಿತ್ತು ಅಲ್ಲಿಗೆ. ಸೊ ಅವಾಗ 3 ಡೇಸ್ದು ಲಾಗ್ನ ನಾನು ಶೇರ್ ಮಾಡಿಕೊಂಡೆ. ಡೇ 1, ಡೇ 2, ಡೇ 3 ಅಂತೆಲ್ಲ ಶೇರ್ ಮಾಡಿಕೊಂಡೆ. ಆಮೇಲೆ ಸಿಟಿಗೆ ಹೋದ್ಮೇಲೆ 1-2 ಲಾಗ್ನ ಶೇರ್ ಮಾಡಿಕೊಂಡೆ. ಆಮೇಲೆ ನಾವು ಟ್ರಿಪ್ಗೆಲ್ಲ ಹೋಗಿದ್ವಿ, ಬೀಚ್ಗೆಲ್ಲ ಹೋಗಿದ್ವಿ. ಅದೆಲ್ಲ ನಾನು ಲಾಗೆಲ್ಲ ದಿನ ಶೇರ್ ಮಾಡ್ಕೊಂಡಿದ್ದೆ. ನಾನು ವ್ಯೂಸ್ ಬಗ್ಗೆ ಆಗಲಿ, ಸಬ್ಸ್ಕ್ರೈಬರ್ಸ್ ಬಗ್ಗೆ ಆಗಲಿ ಏನೂ ಯೋಚನೆ ಮಾಡ್ತಾ ಇರಲಿಲ್ಲ. ನಾನು ಜಸ್ಟು ವಿಡಿಯೋ ತೊಗೊತಾ ಇದ್ದೆ, ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ನನಗೆ ಇಷ್ಟ ಬಂದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಅವಾಗ ಒಂದು ಸ್ವಲ್ಪ ವ್ಯೂಸ್ ಬರೋಕ್ಕಾಯಿತು. ಆಮೇಲೆ ನನಗೆ ನನ್ನ ಚಾನಲಲ್ಲಿ ವ್ಯೂಸ್ ಬಂದಿದ್ದ ವೀಡಿಯೋ ಯಾವುದು ಅಂತಂದರೆ, ಫಸ್ಟ್ ಒಂದು 1K 2K ಆ ಥರ ವ್ಯೂಸ್ ಬಂದಿದ್ದ ವೀಡಿಯೋ ಯಾವುದು ಅಂತಂದರೆ, ನಾನೊಂದು ನನ್ನ ಗಂಡನ ಮನೆಗೆ ಬಂದಾಗ ಈ ಒಂದು ವಿಚಾರಕ್ಕೆ ಬೇಜಾರಾಗುತ್ತೆ ಅಂತ ಒಂದು ತಮ್ಲೈನು ಟೈಟಲ್ ಹಾಕಿ ನಾನು ವೀಡಿಯೋ ಮಾಡಿದ್ದೆ. ಅದು ಒಂದು ಸ್ವಲ್ಪ ವ್ಯೂಸ್ ಬಂತು. ಅದಾದಮೇಲೆ ನನಗೆ ವ್ಯೂಸ್ ಬಂದಿತ್ತು ಅಂತಂದರೆ, ನನ್ನ ಸ್ಯಾಡ್ ಸ್ಟೋರಿ, ನನ್ನ ಲೈಫಲ್ಲಿ ಚಿಕ್ಕ ವಯಸ್ಸಲ್ಲಿ ನಡೆದಿರೋಂತಹ ಒಂದು ಸ್ಯಾಡ್ ಸ್ಟೋರಿನ ಶೇರ್ ಮಾಡ್ಕೊಂಡಾದ್ಮೇಲೆ ಅದು ಒಂದು ಸ್ವಲ್ಪ ವೈರಲ್ ಆಯಿತು, ವ್ಯೂಸ್ ಬಂತು. ಅದಾದಮೇಲೆ ಆ ವಿಡಿಯೋಯಿಂದನೇ ನನಗೆ ವಾಚ್ ಓವರು ಕಂಪ್ಲೀಟ್ ಆಯಿತು, ಮತ್ತು ನನ್ನ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಆಯಿತು. ಅದಾದಮೇಲೆ ಕಮೆಂಟಲ್ಲಿ ಏನೆಲ್ಲ ಕ್ವಶನ್ ಕೇಳ್ತಾರೋ ವ್ಯೂವರ್ಸು, ಆ ಕಮೆಂಟ್ಗೆ ಕ್ವಶನ್ಗೆ ಅದ್ರ ಮೇಲೇ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವ್ರೇನು ಕೇಳಿರ್ತಾರೋ ಅದನ್ನೇ ತಮ್ಲೈನು ಟೈಟಲೆಲ್ಲ ಹಾಕಿ ವೀಡಿಯೋಸ್ ಮಾಡ್ತಾಯಿದ್ದೆ. ಅವಾಗ ಇನ್ನೂ ವ್ಯೂಸ್ ಬಂತು, ರೀಚ್ ಬಂತು. ಈ ಯೂಟ್ಯೂಬಲ್ಲಿ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಒಂದು ಸರಿ ಮಾನಿಟೈಸೇಷನ್ ಆನ್ ಆದಮೇಲೆ ಯೂಟ್ಯೂಬ್ ಅವರು ನಮ್ಮ ಚಾನಲಲ್ಲಿರೋ ವೀಡಿಯೋಸ್ನ ಜಾಸ್ತಿ ರೆಕಮೆಂಡ್ ಮಾಡಲ್ಲ. ಮಾನಿಟೈಸೇಷನ್ ಆನ್ ಆಗೋಯ್ತಲ್ಲ, ಸೊ ಅವರು ಅವಾಗ ಒಂದು ಸ್ವಲ್ಪ ಕಡಿಮೆ, ಜಾಸ್ತಿ ರೆಕಮೆಂಡ್ ಮಾಡಲ್ಲ. ಅವರು ಬೇರೆ ಯಾವುದಾದ್ರೂ ಚಾನಲ್ಗೆ, ಇನ್ನೊಂದು ಚಾನಲ್ನ ಅವರು ಮಾನಿಟೈಸೇಷನ್ ಮಾಡೋಕ್ಕೆ ಅವ್ರದ್ದು ಬೇರೆ ಚಾನಲ್ದು ವೀಡಿಯೋಸ್ನ ರೆಕಮೆಂಡ್ ಮಾಡ್ತಾರೆ. ಸೊ ನಾವು ಆ ಮಾನಿಟೈಸೇಷನ್ ಆನ್ ಆಗೋಷ್ಟೊತ್ತಲ್ಲೇ ನಾವು ಕೆಲವು ವ್ಯೂವರ್ಸ್ನ ನಾವು ಕನೆಕ್ಟ್ ಮಾಡ್ಕೊಬೇಕು. ಸೊ ಆಡಿಯನ್ಸು ಜಾಸ್ತಿ ಬಂದಿರಬೇಕು, ಅಂದರೆ ನಮಗೆ ನಾವು ಹಾಕೋ ಪ್ರತಿ ವೀಡಿಯೋಸ್ಗೂ ಒಳ್ಳೆ ವ್ಯೂಸ್ ಬಂದಿರಬೇಕು. ಆಮೇಲೆ ಯಾಕಂದರೆ ರೆಕಮೆಂಡ್ ಮಾಡಲ್ಲ, ಅವಾಗ ಯಾರು ನಮ್ಮ ಚಾನಲ್ನ ತುಂಬ ಇಷ್ಟಪಟ್ಟು ನೋಡ್ತಿರ್ತಾರೋ
ಅವ್ರು ಮಾತ್ರ ನೋಡೋಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಹೀಗೆ ನಾನು 2ನೇ ತಿಂಗಳಲ್ಲಿ ನನಗೆ ಒಂದು ವಿಡಿಯೋ ವೈರಲ್ ಆಗಿರೋದ್ರಿಂದ 3 ತಿಂಗಳಿಗೆಲ್ಲ ನನಗೆ ಮಾನಿಟೈಸೇಷನ್ ಆನ್ ಆಯಿತು. ಸೊ ಮಾನಿಟೈಸೇಷನ್ ಆನ್ ಆಯಿತು ಅಂತ ನನಗೂ ಖುಷಿ ಆಯಿತು. ಆಮೇಲೆ ಮಾನಿಟೈಸೇಷನ್ಗೆಲ್ಲ ಅಪ್ಲೈ ಮಾಡಿಕೊಂಡೆ ನಾನು. ಅದಾದಮೇಲೆ ನಾನು ಹೇಳ್ದಾಗೆ ಯೂಟ್ಯೂಬರು ಅಷ್ಟೊಂದು ರೆಕಮೆಂಡ್ ಮಾಡಲಿಲ್ಲ ನನ್ನ ವೀಡಿಯೋಸು. ನಾನು ಆ ಟೈಮಲ್ಲಿ ಏನು ಮಾಡಿದೆ ಅಂತಂದರೆ ಸಡನ್ನಾಗಿ ನಾನು ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಈ ಥರ ನಾನು ಡೈರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಆವಾಗ ಕೆಲವು ಅಲ್ಲಿ ಒಂದು ಸ್ವಲ್ಪ ಆ ಮನೇಲಿದ್ದಾಗ ಒಂದು ಸ್ವಲ್ಪ ನನಗೆ ಆಗ್ತಾಯಿರಲಿಲ್ಲ. ಮಗುನೂ ನೋಡಿಕೊಂಡು ನನಗೊಂಥರ ಏನಂತಂದರೆ ಒಂದು ನನ್ನದೇ ಆದ ಒಂದು ಜಾಗ ಅಂತ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ. ಮೀನ್ಸ್ ತುಂಬ ಎಲ್ಲ ಕಡೆಯೂ ಅಲ್ಲಲ್ಲಿ ಅಪ್ಪ ಮಾಡ್ತಾಯಿದ್ರು, ಇಲ್ಲಿ ಒಂದು ರೂಮ್ ಒಬ್ರಿಗೆ, ಇನ್ನೊಬ್ರಿಗೆ ಮಗು ಮಲಗಿದ್ದಾಗ ವೀಡಿಯೋ ಮಾಡೋಕ್ಕಾಗ್ತಾಯಿರಲಿಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಡೈಲಿ ವ್ಲಾಗ್ಸ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಒಂದು ಕೆಲವರು ಆಡಿಯನ್ಸ್ಗೆ ಅದು ಇಂಟ್ರೆಸ್ಟ್ ಹೊರಟೋಯ್ತು. ಅದಾದಮೇಲೆ ನಾನು ಒಂದು ಸ್ವಲ್ಪ ದಿವಸ ನನ್ನ ಚಾನಲಲ್ಲಿ ವೀಡಿಯೋಸ್ ಹಾಕೋದನ್ನ ಬಿಟ್ಬಿಟ್ಟೆ. ಸೊ ಒಳ್ಳೆ ಟೈಮಲ್ಲಿ ನಾನು ಒಳ್ಳೆ ಕಂಟೆಂಟ್ ಕೊಟ್ಟು ವೀಡಿಯೋ ಮಾಡಬೇಕಾಗಿತ್ತು, ನಾನು ಮಾಡಲಿಲ್ಲ. ಅದಕ್ಕೆ ನನ್ನ ಚಾನಲು ಮಾನಿಟೈಸೇಷನ್ ಏನು ಆಫ್ ಆಗಿಲ್ಲ, ಬಟ್ ತುಂಬಾ ಅಂದರೆ ತುಂಬಾ ವ್ಯೂಸ್ ಡೌನ್ ಆಗೋಯಿತು. 3 ತಿಂಗಳಲ್ಲಿ ನಾನು ಸಂಪಾದಿಸಿರುವಂತಹ ವ್ಯೂವರ್ಸ್ ಎಲ್ಲ ನನ್ನ ಚಾನಲಲ್ಲಿ ವೀಡಿಯೋ ನೋಡೋದು ನಿಲ್ಲಿಸ್ಬಿಟ್ರು. ಸೊ ಆಮೇಲೆ ನಾನೇನು ಮಾಡಿದೆ ಅಂದರೆ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತೀರ ನನ್ನ ಕೈಯಲ್ಲಿ ಆದಷ್ಟು ನಾನು ದಿನ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇಲ್ಲಿವರೆಗೂ ಚಾನಲ್ ಗ್ರೋತ್ ಆಗಲಿಲ್ಲ. ಸೊ ಎಲ್ಲರಿಗೂ ಹೇಳೋದೇನು ಅಂತಂದರೆ, ಹೊಸ ಚಾನಲಲ್ಲಿ 3 ತಿಂಗಳಿಗೆಲ್ಲ ಮಾನಿಟೈಸೇಷನ್ ಆನ್ ಮಾಡ್ಕೊಬೋದು. ನಾವು ಹಾಕೋ ವೀಡಿಯೋ ಕಂಟೆಂಟ್ ಮೇಲೆ ಡಿಪೆಂಡೆಡು. ಸೊ ನಮ್ಮ ಬಗ್ಗೆ ನಾವು ಆಡಿಯನ್ಸ್ಗೆ ಇಷ್ಟ ಆಗೋ ಥರ, ಅವ್ರಿಗೆ ಇಂಟ್ರೆಸ್ಟ್ ಆಗಿರೋ ಥರ ಸ್ಟೋರೀಸು ನಮ್ಮ ಬಗ್ಗೆ ಅಂದರೆ ಜೆನ್ಯೂನ್ ಆಗಿರಬೇಕು. ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದ್ರಿಂದ ಕನೆಕ್ಟ್ ಆಗ್ತಾರೆ. ಸೊ ಇದರಿಂದ ನಾವು ಮಾನಿಟೈಸೇಷನ್ ಆನ್ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, 3 ತಿಂಗಳಲ್ಲಿ ಮಾನಿಟೈಸೇಷನ್ ಹೇಗೆ ಆನ್ ಮಾಡ್ಕೊಬೋದು ಅಂತಂದರೆ, 1K ಸಬ್ಸ್ಕ್ರೈಬರ್ಸು ಹಾಗೆ 4000 ವಾಚ್ ಟೈಮ್ ಓವರ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಬೋದು ಅಂತ ಹೇಳಿದ್ರೆ, ಫಸ್ಟು ನಾವು ಹಾಕುವಂತಹ ವೀಡಿಯೋಸು ಹೇಗಿರಬೇಕಂದ್ರೆ ಜನ ಪೂರ್ತಿ ನೋಡೋ ಥರ ಇರಬೇಕು, ಅವ್ರಿಗೆ ಇಷ್ಟ ಆಗಬೇಕು, ಇಂಟ್ರೆಸ್ಟಾಗಿ ಇರಬೇಕು. ಆಗಲೇ ಜನ ನೋಡೋದು, ವಿಡಿಯೋ ಪೂರ್ತಿ ನೋಡೋದು. ಇನ್ನೊಂದು, ವಿಡಿಯೋ ಪೂರ್ತಿ ನೋಡಬೇಕು ಅಂದರೆ ವಿಡಿಯೋ ಫಸ್ಟು ನಮ್ಮ ವೀಡಿಯೋನ ಕ್ಲಿಕ್ ಮಾಡಬೇಕು. ಯೂಟ್ಯೂಬು ಹೋಮ್ ಪೇಜಲ್ಲಿ ತೋರಿಸುತ್ತೆ ನಮ್ಮ ವೀಡಿಯೋನ. ಅದರಲ್ಲಿ ನಾವು ಹಾಕಿರುವಂಥ ಥಂಬ್ನೈಲು, ಟೈಟಲು ಹೇಗಿರಬೇಕಂದ್ರೆ ಪ್ರತಿಯೊಬ್ಬರು ಆಡಿಯನ್ಸು ಓಪನ್ ಮಾಡಿ ನೋಡೋ ಥರ ಇರಬೇಕು. ಸೊ ಅವ್ರಿಗೆ ಅಟ್ರಾಕ್ಟಿವ್ ಆಗಿ, ಅವ್ರಿಗೆ ಇಂಟ್ರೆಸ್ಟ್ ಆಗಿ, ಏನೋ ಕಂಟೆಂಟ್ ಇದೆ ಈ ವಿಡಿಯೋದಲ್ಲಿ ಅಂತ ಅನ್ನಿಸ್ದಾಗನೇ ಅವಾಗಲೇ ಅವರು ಕ್ಲಿಕ್ ಮಾಡೋದು. ಹಾಗೆ ನಾವು ಥಂಬ್ನೈಲು, ಟೈಟಲಲ್ಲಿ ಏನು ವಿಷಯ ಕೊಟ್ಟಿರ್ತೀವೋ ಆ ವಿಷಯನ ನಾವು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರಾಗಿ ಬೋರ್ ಆಗ್ದಿರ ಪೂರ್ತಿ ಒಳ್ಳೆ ರೀತಿಯಲ್ಲಿ ನಾವು ರೆಪ್ರೆಸೆಂಟೇಷನ್ ಮಾಡಿಬಿಟ್ರೆ ನಿಜವಾಗ್ಲೂ ಜನ ನೋಡ್ತಾರೆ. ಇಷ್ಟ ಆಯಿತು ಅವ್ರಿಗೆ ಕಂಟೆಂಟು, ನಾವು ಮಾಡಿರುವಂತಹ ವೀಡಿಯೋಸ್ ಅವ್ರಿಗೆ ಇಷ್ಟ ಆಯಿತು ಅಂದರೆ ಖಂಡಿತ ಅವರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರೆ. ಬಟ್ ನಮಗೆ ಕರೆಕ್ಟಾಗಿ ಥಂಬ್ನೈಲಲ್ಲಿ, ಟೈಟಲಲ್ಲಿ ಏನೇನು ಹಾಕಬೇಕು ಅನ್ನೋದು ನಾವು ಪ್ಲ್ಯಾನ್ ಮಾಡಬೇಕು. ಸುಮ್ಮನೆ ನಾನು ಇಷ್ಟು ದಿವಸ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಇವಾಗೂ ಅಷ್ಟೇ ನಾನು ಡೈಲಿ ವ್ಲಾಗ್ಸ್ ಅಂತ ಅಂದ್ಬಿಟ್ಟು ವೀಡಿಯೋಸ್ ಹಾಕ್ಕೊಂಡು ಹೋಗ್ತಾನೇ ಇದ್ದೆ. ಆದರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ, ಯಾಕೆ ವ್ಯೂಸ್ ಕಡಿಮೆ ಬರ್ತದೆ, ಈ ವ್ಯೂಸು ಯಾಕೆ ನೋಡ್ತಾ ಇಲ್ಲ ಜನ ಅಂತಂದ್ಬಿಟ್ಟು. ಫಸ್ಟು ವ್ಯೂವರ್ಸು ನಮ್ಮ ವೀಡಿಯೋಸ್ನ ನೋಡಬೇಕು ಅಂತಂದರೆ ಅವ್ರಿಗೆ ಯೂಸ್ಫುಲ್ ಆಗಿರುವಂಥ ವೀಡಿಯೋ ನಾವು ಮಾಡಬೇಕು. ಸಬ್ಸ್ಕ್ರೈಬರ್ಸ್ಗೆ ಏನು ಬೇಕೋ ಅದನ್ನು ನಾವು ಮಾಡಬೇಕು. ಸೊ ಅದು ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗನೇ ಸಬ್ಸ್ಕ್ರೈಬರ್ಸು ನಮ್ಮ ವೀಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಪಡ್ತಾರೆ. ಆಮೇಲೆ ಅವರು ನಮ್ಮ ವೀಡಿಯೋ ನೋಡಿ ಅವ್ರಿಗೆ ಒಂದು ಸ್ವಲ್ಪ ಅಡಿಕ್ಟ್ ಆದಾಗ ಅವರು ದಿನ ನಮ್ಮ ವ್ಲಾಗ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲ್ನ ಅವರು ಇಷ್ಟಪಟ್ಟು ನಮಗೂ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಯಾರೇ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿ, ಇಲ್ಲಾಂತಂದರೆ ಆಲ್ರೆಡಿ ಚಾನಲ್ ಇರಲಿ, ಆದಷ್ಟು ವೀಡಿಯೋ ಹೇಗಿರಬೇಕು ಅಂತಂದರೆ ವಿಡಿಯೋ ಪೂರ್ತಿ ನೋಡೋ ಥರ ಇರಬೇಕು. ಸೊ ಹಾಗೇ ವೀಡಿಯೋಸ್ಗೆ ವ್ಯೂಸ್ ಬರುತ್ತೆ. ಸೊ ನನಗಂತೂ ನನ್ನ ಚಾನಲಲ್ಲಿ ವ್ಯೂಸ್ ಬರ್ತಾಯಿಲ್ಲ. ಅದಕ್ಕೆ ರೀಸನ್ನು ನಾನು ಹೇಳ್ಬಿಟ್ಟಿದ್ದೀನಿ. ರೀಸನ್ ಏನಿಲ್ಲ, ಒಳ್ಳೆ ಟೈಮಲ್ಲಿ ನಾನು ವೀಡಿಯೋಸ್ ಮಾಡಲಿಲ್ಲ, ಮತ್ತು ಕಂಟೆಂಟ್ ಚೇಂಜ್ ಮಾಡಿಬಿಟ್ಟೆ. ಹಾಗೆ ನಾನು ಒಳ್ಳೆ ಕಂಟೆಂಟ್ ವೀಡಿಯೋಸು ಕೊಡೋಕ್ಕಾಗಲಿಲ್ಲ ಕೆಲವು ಪರ್ಸ್ನಲ್ ಪ್ರಾಬ್ಲಮಿಂದ. ಅದರಿಂದ ಚಾನಲು ಗ್ರೋತು, ನನ್ನ ಯೂಟ್ಯೂಬಲ್ಲಿ ನನ್ನ ವೀಡಿಯೋಸ್ನ ರೆಕಮೆಂಡ್ ಮಾಡೋದು ನಿಂತೋಯ್ತು, ಇಂಪ್ರೆಷನು ಹೊರಟೋಯ್ತು. ಸೊ ಇದು ನಾನು ಹೇಳ್ಕೊಂಡಿದ್ದೀನಿ 1-2 ಸರಿ. ಬಟ್ ಇವಾಗ ಎಷ್ಟೇ ಕಷ್ಟ ಮಾಡೋದು, ದಿನ ವೀಡಿಯೋಸ್ ಹಾಕಿದ್ರು ಕೂಡ, ಎಷ್ಟೇ ಕಷ್ಟಪಟ್ಟು ವೀಡಿಯೋಸ್ ಹಾಕಿದ್ರು ಕೂಡ ಅದು ರೀಚ್ ಆಗ್ತಾ ಇಲ್ಲ. ಸೊ ಅದು ನನಗೇನು ಚಿಂತೆ ಇಲ್ಲ, ಒಂದು ದಿನ ರೀಚ್ ಆಗೇ ಆಗುತ್ತೆ, ನಮಗೂ ಟೈಮ್ ಬರುತ್ತೆ. ಸೊ ನಾವು ತಾಳ್ಮೆಯಿಂದ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಇದಾದಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕಂತಂದರೆ, ಈ ಯೂಟ್ಯೂಬ್ ಬಗ್ಗೆ ಆದಷ್ಟು
ನಾವು ಕೂಡ ಇನ್ನೊಬ್ರಿಗೆ ಸಪೋರ್ಟ್ ಮಾಡಬೇಕು. ಬಟ್ ಯೂಟ್ಯೂಬಲ್ಲಿ ಏನು ಅಂತಂದರೆ ಬರೀ ಸಬ್ ಅಂತ ಬಂದುಬಿಡ್ತಾರೆ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಾವು ಸಬ್ಸ್ಕ್ರೈಬ್ ಆಗ್ತೀವಿ, ನೀವು ವೀಡಿಯೋಗೆ ಕಮೆಂಟ್ ಮಾಡ್ತೀರಾ ನಾವು ಮಾಡ್ತೀವಿ, ನೀವು ಮಾಡಲ್ವಾ ಓಕೆ ನಾವು ಅನ್ಸಬ್ಸ್ಕ್ರೈಬ್ ಆಗ್ತೀವಿ ಅನ್ನೋರು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಸೊ ಯಾರು ನಿಮಗೆ ಇಷ್ಟ ಆಗ್ತಾರೋ ಅವ್ರಿಗೆ ಸಪೋರ್ಟ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಅದಾದಮೇಲೆ ಒಂದು ಸರಿ ಚಾನಲ್ ಓಪನ್ ಮಾಡಿದ್ಮೇಲೆ ಕಷ್ಟ ಆಗುತ್ತೋ ಇಲ್ಲ ನಿಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ. ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೆ ಇರಬೇಕು, ಡೈಲಿ ವೀಡಿಯೋಸ್ ಮಾಡ್ತಾ ಇರಬೇಕು. 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು. ಆವಾಗ ಚಾನಲ್ ಯೂಟ್ಯೂಬ್ ಅವರೇ ನಿಮ್ಮ ಚಾನಲ್ನ ತುಂಬ ಒಳ್ಳೆ ರೀಚ್ ಕೊಡುತ್ತೆ. ಆವಾಗ ಇವರು ದಿನ ಮಾಡ್ತಿದ್ದಾರೆ ಸೊ ಅಂತ ಅಂದ್ಬಿಟ್ಟು ಅವಾಗ ಒಳ್ಳೆ ಚಾನಲ್ ಗ್ರೋತ್ ಆಗುತ್ತೆ, ನಿಜವಾಗ್ಲೂ ಒಳ್ಳೆ ರೀಚ್ ಬರುತ್ತೆ ಅವಾಗ. ಸೊ ತಪ್ಪುದೀರ ವೀಡಿಯೋಸ್ ಹಾಕಬೇಕು. ಒಂದು ವೇಳೆ ಚಾನಲಲ್ಲಿ ಆಲ್ರೆಡಿ ಚಾನಲ್ ಓಪನ್ ಆಗಿದೆ ಬಟ್ ವ್ಯೂಸ್ ಬರ್ತಾಯಿಲ್ಲ ಅಂದರೆ ಅವರು ಅಷ್ಟೇ ಒಂದು 3 ಅಲ್ಲ ಇನ್ನೂ ಒಂದು 4-5 ತಿಂಗಳು ಆಗೇ ಆಗುತ್ತೆ. 4-5 ತಿಂಗಳು ಕಂಟಿನ್ಯೂಸ್ ಆಗಿ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಹಾಕ್ತಾ ಇರಬೇಕು. ಒಂದು ಸರಿ ಜನಕ್ಕೆ ರೀಚ್ ಆಗಿಬಿಟ್ರೆ ಆಮೇಲೆ ನಿಮ್ಮೆಲ್ಲ ವೀಡಿಯೋಸ್ಗೂ ವ್ಯೂಸ್ ಬರುತ್ತೆ. ಸೊ ಈ ರೀತಿ ನಾನು ನನ್ನ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಂಡೆ 3 ತಿಂಗಳಲ್ಲಿ. ಬಟ್ ಮಾನಿಟೈಸೇಷನ್ ಆನ್ ಆಗಿದ್ರು ಒಂದೇ, ಆನ್ ಆಗದಿರ ಇರೋದು ಒಂದೇ ನನ್ನ ಚಾನಲಲ್ಲಿ. ಯಾಕಂತಂದರೆ ಬರ್ತಾ ಇರೋದು ಬರೀ 100-200 ವ್ಯೂಸು ಅಷ್ಟೇ. ಎಷ್ಟೇ ಒಳ್ಳೆ ಕಂಟೆಂಟ್ ವೀಡಿಯೋ ಹಾಕಿದ್ರು ಕೂಡ ಅಷ್ಟೇ, ಅದು ವ್ಯೂಸ್ ಹಂಗೆ ಬರ್ತಿರೋದು. ಒಂದು ಸರಿ ಇಂಪ್ರೆಷನ್ ಕಡಿಮೆ ಆಗಿಬಿಟ್ರೆ 5-6 ತಿಂಗಳು ಹಿಡಿಯುತ್ತೆ ನಮ್ಮ ಚಾನಲಲ್ಲಿ ವ್ಯೂಸ್ ಬಂದು ಮತ್ತೆ ನಮ್ಮ ಚಾನಲ್ ಗ್ರೋತ್ ಆಗೋಕ್ಕೆ. ಸೊ ಯಾರೇ ಆಗಲಿ ಚಾನಲಲ್ಲಿ ವೀಡಿಯೋಸ್ ಮಾಡ್ತೀರಾ ಒಂದು 3-4 ಡೇಸ್ ಆ ಥರ ಗ್ಯಾಪ್ ಹತ್ರ ಕೊಡೋಕೆ ಹೋಗಬೇಡಿ. ಒಂದಿನೂ ಬಿಡ್ತೀರಾ ವೀಡಿಯೋಸ್ ಮಾಡ್ತಾಯಿರಿ. ಸೊ ಖಂಡಿತ ಚಾನಲ್ ಗ್ರೋತ್ ಆಗುತ್ತೆ. ಆದಷ್ಟು ಜನಕ್ಕೆ ಏನು ಇಷ್ಟ ಆಗುತ್ತೋ ಅದನ್ನು ವೀಡಿಯೋಸ್ ಮಾಡಬೇಕು. ಇನ್ಮೇಲೆ ನಾನು ಮಾಡ್ತೀನಿ. ಇಷ್ಟು ದಿವಸ ನಾನು ಅಷ್ಟೊಂದು ಗಮನ ಕೊಡಲಿಲ್ಲ ಯೂಟ್ಯೂಬ್ಗೆ. ಸೊ ಅದೇ ನನಗೆ ರೀಸನ್ ಆಯಿತು ನನ್ನ ಚಾನಲಲ್ಲಿ ಗ್ರೋತ್ ನಿಂತೋಗೋಕ್ಕೆ. ಇವಾಗ ನಾನು ದಿನ ಶಾರ್ಟ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಅಲ್ಲ ಬಟ್ ಇತ್ತೀಚೆಗೆ ನಾನು ಮೊದಲನೇ ಸರಿ ಸ್ಯಾರಿ ಉಟ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ಸೊ ಇನ್ಮೇಲೆ ಎಲ್ಲ ಥರ ಲಾಗ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಡೈಲಿ ಲಾಗ್ಸ್ ಅಂತೂ ಹಾಕೋಣ ಅಂತಂದರೆ ನಾವು ಅಷ್ಟು ನನ್ನ ಟ್ರೈಪಾಡ್ ಬೇರೆ ಹೋಗ್ಬಿಟ್ಟಿದೆ. ಸೊ ಟ್ರೈಪಾಡ್ ಬೇರೆ ಹೋಗ್ಬಿಟ್ಟಿದೆ, ಅದಕ್ಕೆ ನಾನು ಡೈಲಿ ಲಾಗು ಮಾಡ್ತಾಯಿಲ್ಲ. ಟ್ರೈಪಾಡ್ ಇಲ್ಲ ಅಂತಂದರೆ ನಾವು ಮನೆ ಕೆಲಸ ಮಾಡೋದಾಗಲಿ, ಅಡುಗೆ ಕೆಲಸ ಮಾಡೋದಾಗಲಿ, ನಮ್ಮ ಡೈಲಿ ರೊಟೀನ್ ಆಗಲಿ ಅದನ್ನೆಲ್ಲ ತೋರ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹೊಸ ಟ್ರೈಪಾಡ್ ತೊಗೊಳ್ಳೋಣ ಅಂತ ಅಂದ್ಕೊತೀನಿ. ಆದರೆ ಅಯ್ಯೋ ಬೇಡಪ್ಪ, ಯಾಕೆ ಮತ್ತೆ ಇನ್ನೂ ಖರ್ಚು ಮಾಡೋದು ಅನಿಸುತ್ತೆ. ಬಟ್ ಖಂಡಿತ ಇನ್ಮೇಲೆ ವೀಡಿಯೋಸ್ ಎಲ್ಲ ನಿಮ್ಮ ಹತ್ರ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ನನಗೆ ಸಪೋರ್ಟ್ ಮಾಡಬೇಕು ಅಷ್ಟೇ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ನಾನು ಈ ರೀತಿ 3 ತಿಂಗಳಲ್ಲಿ ನನ್ನ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಪೇಮೆಂಟ್ ಬಂದಿಲ್ಲ. ನಾನು ಇನ್ನೂ ಇನ್ನು 2-3 ತಿಂಗಳಲ್ಲಿ ಮತ್ತೆ ಪೇಮೆಂಟ್ ತೊಗೊಬೇಕು. ಸೊ ನಾನು ಹೇಗೆ ಮಾನಿಟೈಸೇಷನ್ ಆನ್ ಮಾಡಿಕೊಂಡು 3 ತಿಂಗಳಲ್ಲೇ ನನ್ನ ಚಾನಲ್ನ ಸಕ್ಸಸ್ ಮಾಡಿಕೊಂಡು ಹಾಗೆ ಪೇಮೆಂಟು ತೊಗೊಬೇಕು. ಸೊ ಪೇಮೆಂಟ್ ಅಂದರೆ ದುಡ್ಡು ಬರಬೇಕು ಅನ್ನೋದೇ ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್, ದುಡ್ಡಲ್ಲ ಇಂಪಾರ್ಟೆಂಟ್. ಸೊ ನಾವು ಪಡ್ತಿರೋ ಕಷ್ಟಕ್ಕೆ ರೆಸ್ಪಾಂಡ್ ನಮಗೆ ಒಂದು ಒಳ್ಳೆ ರೀಚ್ ಬರಬೇಕು. ಅದ್ರ ಜೊತೆಗೆ ನಾವು ಪಟ್ಟಿರೋ ಕಷ್ಟಕ್ಕೆ ಒಳ್ಳೆ ಪ್ರತಿಫಲನೂ ಬರಬೇಕು. ಸೊ ಅದು ಪೇಮೆಂಟ್ ಮುಖಾಂತರನೇ ನಮಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನು. ಪೇಮೆಂಟ್ ಬಂತು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಿಗೋದು, ದುಡ್ಡು ಬಂತು ಅನ್ನೋದ್ರಲ್ಲ. ಸೊ ನಾನೇನೋ ಮಾಡಿದೆ ಅನ್ನೋದು ನನಗೆ ಅನಿಸುತ್ತೆ. ಸೊ ನಾನು ಒಂದು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೊಂಡ್ಬಿಟ್ರೆ ಸೊ ನಾನು ದೇವ್ರನ್ನ ನಂಬ್ಕೊಂಡಿದ್ದೀನಿ. ದೇವರು ಆಶೀರ್ವಾದದಿಂದ ನನ್ನ ಚಾನಲ್ನ ಇನ್ಮೇಲೆ ಗ್ರೋತ್ ಮಾಡ್ಕೊಬೇಕು ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ದಿವಸ ಮಾಡಿರೋದೆಲ್ಲ ಇವಾಗ ಸಪೋರ್ಟ್ ಮಾಡಬೇಕು. ದಯವಿಟ್ಟು ಹೊಸೊಬ್ಬರೆಲ್ಲ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿದ್ದಕ್ಕೆ ಹೇಳ್ತಾ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಈ ಲಾಗ್ ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.